ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಬಾರಿ KEAದವ್ರು ನಡೆಸ್ತಿರುವಂತಹ KSET ಈ ಎಕ್ಸಾಮಿನಲ್ಲಿ ಬರುವಂತಹ ಯೂನಿಟ್ ನಂಬರ್ 1 ಟೀಚಿಂಗ್ ಆಪ್ಟಿಟ್ಯೂಡ್. ಈ ಒಂದು ಟಾಪಿಕ್ನಲ್ಲಿ ನಾವಿವತ್ತು ರಿಫ್ಲೆಕ್ಟಿವ್ ಲೆವೆಲ್ಸ್ ಆಫ್ ಟೀಚಿಂಗ್ ಈ ಒಂದು ಕಾನ್ಸೆಪ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡಿರ್ತೇವೆ ಈ ಒಂದು ವಿಡಿಯೋದಲ್ಲಿ. ಇದು ಟೀಚಿಂಗ್ ಆಪ್ಟಿಟ್ಯೂಡ್ನ 3ನೇ ವಿಡಿಯೋ, ಪಾರ್ಟ್ 3ದಲ್ಲಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಯಾರೆಲ್ಲ ಪಾರ್ಟ್ 1 ಮತ್ತು ಪಾರ್ಟ್ 2ನ ನೋಡಿರೋದಿಲ್ವೋ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೇನೆ. ದಯವಿಟ್ಟು ಆ ಲಿಂಕನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ನ ಪಾರ್ಟ್ 1 ಮತ್ತು ಪಾರ್ಟ್ 2ಅನ್ನು ನೋಡ್ಕೊಂಡ್ಬಿಟ್ಟು ನಂತರದಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನ ಪಾರ್ಟ್ 3ಅನ್ನು ಕೂಡ ನೋಡ್ಕೊಂಡಿದ್ದರೆ ನಿಮಗೆ ಕಂಪ್ಲೀಟಾಗಿ 10 ಮಾರ್ಕ್ಸ್ ಅಂದರೆ 5 ಕ್ವಶನ್ಸ್ ಏನು ಟೀಚಿಂಗಲ್ಲಿ ಕೇಳ್ತಾ ಇದ್ದಾರೆ, ಆ ಟೀಚಿಂಗಲ್ಲಿ ಕೇಳುವಂಥ 5 ಕ್ವಶನ್ಸಿಗೂ ಕೂಡ 100% ನೀವು ಆನ್ಸರ್ ಮಾಡುವಂಥ ಅಬಿಲಿಟಿಯನ್ನು ನೀವು ಇಲ್ಲಿ ತಗೊಳ್ತೀರಾ. ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ಸಲ್ಲಿರುವಂಥ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ಉಳಿದಂಥ ವಿಡಿಯೋನು ಕೂಡ ನೋಡ್ಬೋದು. ಹಾಗೆ ಯಾರೆಲ್ಲ ನಮ್ಮ ಈ ಒಂದು ಚಾನಲ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನಾವು ಹಾಕುವಂಥ ಎಲ್ಲ ವಿಡಿಯೋ ಆದಷ್ಟು ಬೇಗ ನಿಮಗೆ ತಲುಪಿಬಿಟ್ಟು ನಿಮ್ಮ KSET ಎಕ್ಸಾಮ್ಗೆ ಅತ್ಯುತ್ತಮವಾಗಿ ಹೆಲ್ಪ್ ಆಗೋ ಹಾಗೆ ನಾವೀಗ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ಬರಿಗೂ ಕೂಡ ಈ ಒಂದು ಚಾನಲನ್ನು ಶೇರ್ ಮಾಡಿ ಹೇಳೋದ್ರ ಮುಖಾಂತರದಲ್ಲಿ ನಾವಿವಾಗ ಟೀಚಿಂಗ್ ಆಪ್ಟಿಟ್ಯೂಡ್ನ ಪಾರ್ಟ್ 3 ರಿಫ್ಲೆಕ್ಟಿವ್ ಲೆವೆಲ್ಸ್ ಆಫ್ ಟೀಚಿಂಗನ್ನು ಇವಾಗ ನೋಡ್ತಾ ಇದ್ದೇವೆ. ಇಲ್ಲಿ ನೀವು ನೋಡಲೇಬೇಕಾದಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನಾವು ಇದರಲ್ಲಿ ಹಾಕಿರ್ತೇವೆ. ದಯವಿಟ್ಟು ನಾನಿಲ್ಲಿ ಅಂಡರ್ಲೈನ್ ಕೂಡ ಮಾಡಿರ್ತೇವೆ ಮತ್ತು ಕಾನ್ಸೆಪ್ಟ್ಗಳನ್ನ ಹೇಳುವಾಗ ಇದು ಇಂಪಾರ್ಟೆಂಟ್ ಅಂತ ಕೂಡ ಹೇಳಿರ್ತೇನೆ. ಅಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನೀವು ನೋಟ್ ಔಟ್ ಮಾಡ್ಕೊಂಡ್ಬಿಟ್ಟು ರಿಪೀಟ್ ಸ್ಟಡಿ ಮಾಡ್ಕೊಂಡಿದ್ದರೆ ಎಕ್ಸಾಮಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನೋಟನ್ನು ಕೂಡ ಮಾಡ್ಕೊಳ್ಳಿ. ಓಕೆ, ನಾವಿವಾಗ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಬನ್ನಿ. ಸೊ ನೆಕ್ಸ್ಟ್ ಒನ್ ಮೆರಿಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂತ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಮೆರಿಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಒಂದು ಮೆರಿಟ್ಸ್ ಏನು ಅಂತ ಹೇಳಿದ್ರೆ ಇಫೆಕ್ಟಿವ್ ಲರ್ನಿಂಗ್, ಬೇಗ ಅಂಡರ್ಸ್ಟ್ಯಾಂಡ್ ಆಗ್ತದೆ ಸ್ಟೂಡೆಂಟ್ಸ್ಗಳಿಗೆ, ಬೇಗ ಅವನು ಕಲ್ತ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಡಿಫ್ರೆಂಟ್ ಕಾಗ್ನಿಷನ್ ಎಬಿಲಿಟೀಸ್. ಸೊ ಇಲ್ಲಿ ಕಾಗ್ನಿಷನ್ ಎಬಿಲಿಟೀಸ್ ಅಂತಂದರೆ ಅವರ ಮೆಂಟಲ್ ಪ್ರಾಸೆಸ್ ಅಥವಾ ಗೇನಿಂಗ್ ನಾಲೆಜ್, ಎಷ್ಟು ನಾಲೆಜನ್ನು ಅವರು ತಗೊಂಡಿದ್ದಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಆ ರೀತಿಯಲ್ಲಿ ಅವರ ಒಂದು ನಾಲೆಜ್ ಏನಾಗುತ್ತೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ತುಂಬಾ ಜಾಸ್ತಿ ಆಗ್ತಾ ಹೋಗುವಂಥದ್ದು. ದೆನ್ ಸೆಟ್ ಸ್ಟೇಜಸ್ ಫಾರ್ ಎಂಟರಿಂಗ್ ಇನ್ ಟು ದ ರಿಫ್ಲೆಕ್ಟಿವ್ ಸ್ಟೇಜಸ್ ಆಫ್ ಟೀಚಿಂಗ್. ಸೊ ನಾವಿಲ್ಲಿ ನೆಕ್ಸ್ಟ್ ಸ್ಟೇಜ್ ಏನು ಬರುತ್ತೆ ರಿಫ್ಲೆಕ್ಟಿವ್ ಸ್ಟೇಜು, ಆ ಸ್ಟೇಜಿಗೆ ಏನು ಮಾಡ್ಬೋದು ಅಂತಂದರೆ ಅವರನ್ನು ಡೆವಲಪ್ಮೆಂಟ್ ಮಾಡ್ಕೊತಾ ಹೋಗ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ಗಳಲ್ಲಿ. ಆ್ಯಂಡ್ ಇಫೆಕ್ಟಿವ್ ಕ್ಲಾಸ್ ರೂಮ್ ಇಂಟ್ರಾಕ್ಷನ್ಸ್. ನಾವು ಪ್ರೈಮರಿ ಅಥವಾ ನಾವಿಲ್ಲಿ ಮೆಮೊರಿ ಲೆವೆಲ್ಗಳೇನಾಗುತ್ತಂದರೆ ತುಂಬಾ ಕ್ಲಾಸಸ್ಗಳಲ್ಲಿ ಏನು ಶಬ್ದಗಳಾಗ್ತಾ ಇರುತ್ತೆ, ಗಲಾಟೆಗಳಾಗ್ತಾ ಇರುತ್ತೆ, ಗೌಜಿಗಳಾಗ್ತಾ ಇರುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿಗಳಾಗ್ತಾ ಇರುತ್ತೆ. ಬಟ್ ಇಲ್ಲಿ ಇಫೆಕ್ಟಿವ್ ಕ್ಲಾಸ್ ರೂಮ್ ಇಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗಳಲ್ಲಿ ತುಂಬಾ ಇಫೆಕ್ಟಿವ್ ಆಗ್ತಾ ಇರುತ್ತೆ. ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದಿಷ್ಟು ಡೌಟ್ಸ್ಗಳನ್ನ ಇದ್ರೆ ಮಾತ್ರ ಅವರು ಕ್ವಶನ್ಗಳನ್ನ ಕೇಳ್ತಾರೆ ಟೀಚರ್ಸ್ಗಳಿಗೆ. ಟೀಚರ್ಸ್ಗಳು ಕೂಡ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಗೊತ್ತಿರುವಂಥ ಸಬ್ಜೆಕ್ಟ್ಗಳ ಬಗ್ಗೆ ಅವರಿಗೆ ಕೇಳಿಬಿಟ್ಟು ಮತ್ತೆ ಅಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾರೆ. ಅಥವಾ ಯಾವುದೇ ಒಂದು ಕಾನ್ಸೆಪ್ಟನ್ನು ತಗೊಂಡಾಗ ತುಂಬ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ ಅವರಿಗೆ ತಿಳಿಸ್ಕೊಳ್ತಾ ಹೋಗ್ತಾರೆ. ಸೊ ದಿಸ್ ಆರ್ ಆಲ್ ದ ಮೆರಿಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಡಿಮೆರಿಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಇಲ್ಲಿ ಏನು ಬರುತ್ತೆ ಅಂದರೆ ಇಗ್ನೋರ್ಸ್ ಹೈಯರ್ ಕಾಗ್ನಿಟಿವ್ ಎಬಿಲಿಟೀಸ್. ತುಂಬಾನೇ ನಾಲೆಜನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಆ ಕಾನ್ಸೆಪ್ಟ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಅವ್ರು ಏನು ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ದೆನ್ ಲೆಸ್ ಎಂಪಾಸಿಸ್ ಆನ್ ಇಂಟ್ರೆನ್ಸಿಕ್ ಮೋಟಿವೇಶನ್ಸ್ ಅಂತ ಬರುತ್ತೆ ಇಲ್ಲಿ. ಸೊ ಲೆಸ್ ಎಂಪಾಸಿಸ್ ಆನ್ ಇಂಟ್ರೆನ್ಸಿಕ್ ಮೋಟಿವೇಶನ್ಸ್ ಅಂತಂದರೆ ತುಂಬ ಕಡಿಮೆನೇ ಅವರಿಗೆ ಇಂಪಾರ್ಟೆನ್ಸನ್ನು ಕೊಡುವಂಥದ್ದು. ಸ್ಟೂಡೆಂಟ್ಸ್ಗೆ ತುಂಬ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಾನ್ಸೆಪ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಏನು ಮಾಡ್ತಾರೆ, ಎಕ್ಸ್ಪ್ಲನೇಷನ್ ಮಾಡ್ಕೊಳ್ತಾ ಹೋಗುವಂಥದ್ದು. ದ ನೆಕ್ಸ್ಟ್ ನೋ ಇಂಡಿವಿಜುವಲೈಸ್ಡ್ ಲರ್ನಿಂಗ್. ಸೊ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೆಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಹೇಳೋದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಒಂದು ಕಾನ್ಸೆಪ್ಟ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಥವಾ ಅದ್ರ ಬಗ್ಗೆ ಒಂದು ತಿಳಿಸ್ಕೊಳ್ತಾ ಹೋಗ್ತಾ ಇರುವಾಗ ಸಾಮಾನ್ಯವಾಗಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅಂತ ಬಿಟ್ಟು ತಿಳ್ಕೊಳ್ತೀವಿ. ಬಟ್ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಇದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಮೆಮೊರಿ ಲೆವೆಲ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಇಟ್ ಈಸ್ ಅ ಟೀಚರ್ ಸೆಂಟರ್ಡ್ ಅಂತ ಹೇಳ್ತೀವಿ. ಟೀಚರ್ ಓರಿಯೆಂಟೆಡ್ ಒನ್ ವೇದಲ್ಲಿ ನಾವು ಕಮ್ಯುನಿಕೇಶನ್ ಮಾಡ್ತಾ ಹೋಗುವಂಥದ್ದಾಗಿರೋದ್ರಿಂದ ಟೀಚರ್ ಸೆಂಟರ್ಡ್ ಅಂತ ಆಗಿಬಿಟ್ಟು ನಾವಿಲ್ಲಿ ನೋಡ್ತೇವೆ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವಾಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಹಾಗಾದರೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂದರೆ ಏನು ಅಂತ ನೋಡೋದಾದರೆ ಇದರ ಉದ್ದೇಶಗಳು, ಅಬ್ಜೆಕ್ಟಿವ್ಸ್ ಏನು ಹೇಳುತ್ತೆ ಅಂತಾರೆ, ಟು ಡೆವಲಪ್ ಇನ್ಸೈಟ್ ಇನ್ ಟು ದ ಲರ್ನರ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಗಳನ್ನು ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡುವಷ್ಟು ಕೆಪಾಸಿಟಿಯನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು.
ಟು ಡೆವಲಪ್ ರ್ಯಾಷನಲ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಇನ್ ಸ್ಟೂಡೆಂಟ್ಸ್. ಸೊ ಕ್ರಿಟಿಕಲ್ ಥಿಂಕಿಂಗ್ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಕ್ರಿಟಿಕಲ್ ಥಿಂಕ್ ಮಾಡ್ಕೊಂಡ್ಬಿಟ್ಟು ಆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅವುಗಳನ್ನು ಅಲ್ಲಿ ಅವರು ಸಾಲ್ವ್ ಮಾಡ್ತಾ ಹೋಗ್ತಾರೆ. ಅಂದರೆ ವಿದ್ಯಾರ್ಥಿಗಳು ಯಾವುದೇ ವಿಷಯ ಇದ್ರೂ ಕೂಡ ಅದನ್ನ ಗ್ರಹಿಸುವಾಗ ಅಥವಾ ವಿಮರ್ಶಾತ್ಮಕ ಮಾಡ್ಕೊಳ್ಳುವಾಗ ಚಿಂತನೆಗಳನ್ನು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ನೋಡೋದಾದರೆ ಅಬ್ಸರ್ವೇಷನ್ ಮಾಡುವಂಥದ್ದು ಅಥವಾ ಅನಾಲಿಸಿಸ್ ಮಾಡುವಂಥದ್ದು ಆ್ಯಂಡ್ ಇಂಟರ್ಪ್ರಿಟೇಷನ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ, ರೀಸನಿಂಗ್ಗಳನ್ನು ನೋಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ಗಳನ್ನು, ಡಿಸಿಷನ್ ಮೇಕಿಂಗ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಕ್ರಿಟಿಕಲ್ ಥಿಂಕಿಂಗ್ಗಳಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಟು ಡೆವಲಪ್ ದ ಅಬಿಲಿಟಿ ಆಫ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಇನ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತಾರೆ. ಅವರೇ ಸ್ವತಃ ಅವ್ರು ಏನು ಮಾಡ್ತಾರೆ, ಥಿಂಕ್ ಮಾಡ್ತಾ ಹೋಗ್ಬಿಟ್ಟು ಡಿಸಿಷನ್ ಮಾಡುವಂಥ ಒಂದು ಕೆಪಾಸಿಟಿಗಳನ್ನು ಬೆಳೆಸ್ಕೊಳ್ಳೋದು ನಾವಿಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳಿ ನೋಡುವಂಥದ್ದು. ದೆನ್ ದಿಸ್ ಲೆವೆಲ್ ಈಸ್ ಆಲ್ಸೋ ನೋನ್ ಆಸ್ ಇಂಟ್ರಾಸ್ಪೆಕ್ಟಿವ್ ಲೆವೆಲ್ ಅಂತ ಬರ್ತೀವಿ ನಾವು ಇಲ್ಲಿ. ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಇಲ್ಲಿ ರೆಡ್ ಇಂಕಲ್ಲಿ ಅಥವಾ ರೆಡ್ ಮಾರ್ಕನ್ನು ಮಾಡಿದ್ದೀನಿ. ಅದಕ್ಕೆ ಇಂಟ್ರಾಸ್ಪೆಕ್ಟಿವ್ ಲೆವೆಲ್ ಯಾವ ಒಂದು ಲೆವೆಲ್ಲಿ ಬರುತ್ತೆ ಅಂತ ಕೂಡ ಕೇಳ್ಬೋದು ನಿಮಗೆ. ಮೆಮೊರಿ ಲೆವೆಲ್ ಬರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬರುತ್ತೋ ಅಥವಾ ರಿಫ್ಲೆಕ್ಟಿವ್ ಲೆವೆಲ್ ಬರುತ್ತೋ ಕೇಳ್ತಾರೆ. ಇಂಟ್ರಾಸ್ಪೆಕ್ಟಿವ್ ಲೆವೆಲ್ ಈಸ್ ಕಮ್ಸ್ ಅಂಡರ್ ದಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಲ್ಲಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಇಂಟ್ರಾಸ್ಪೆಕ್ಟಿವ್ ಲೆವೆಲ್ ಅಂತ ಹೇಳಿದ್ರೆ ಏನು ಅಂತ ನೋಡೋದಾದ್ರೆ ಡೀಪೆಸ್ಟ್ ಲೆವೆಲ್ ಆಫ್ ಮೆಂಟಲ್ ಆಕ್ಟಿವಿಟಿ. ತುಂಬಾನೇ ಮೆಂಟಲಿಗೆ ನಾವು ಏನ್ ಮಾಡ್ತೀವಿ, ಥಿಂಕ್ ಮಾಡಿಬಿಟ್ಟು ಅಲ್ಲಿ ಆನ್ಸರ್ನ ಮಾಡುವಂಥದ್ದಲ್ಲಿ ಇಂಟ್ರಾಸ್ಪೆಕ್ಟಿವ್ ಲೆವೆಲ್ ಅಂತ ಹೇಳ್ತೀವಿ. ಇಟ್ ರಿಫ್ಲೆಕ್ಟಿಂಗ್ ಆನ್ ಸಮಥಿಂಗ್ ಮೀನ್ಸ್ ಗಿವಿಂಗ್ ಕೇರ್ಫುಲ್ ಥಾಟ್ ಟು ಸಮಥಿಂಗ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ತುಂಬಾನೇ ಕೇರ್ಫುಲ್ ಆಗಿ ತುಂಬ ಯೋಚನೆ ಮಾಡಿಬಿಟ್ಟು ನಾವೀಗ ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನ ಬರಿತಾ ಇದ್ದೀವಿ ಅಥವಾ ಕೆಸೆಟ್ ಎಕ್ಸಾಮನ್ನೇ ಬರಿತಾ ಇರುವಾಗ ಕ್ವಶನ್ಸ್ಗಳನ್ನ ನೋಡಿದಾಗ ನಾವೇನು ಮಾಡ್ತೀವಿ, ತುಂಬಾನೇ ಥಿಂಕ್ ಮಾಡ್ತೀವಲ್ಲ, ಡೀಪ್ ಆಗಿ ಥಿಂಕ್ ಮಾಡಿಬಿಟ್ಟು ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಇಂಟ್ರಾಸ್ಪೆಕ್ಟಿವ್ ಲೆವೆಲ್ ಅಂತ ಹೇಳ್ತೀವಿ. ಇಟ್ ಆಲ್ಸೋ ಮೀನ್ಸ್ ಥಿಂಕಿಂಗ್ ಡೀಪ್ಲಿ ಅಬೌಟ್ ಸಮಥಿಂಗ್. ಯಾವುದೇ ಒಂದು ವಿಷಯಗಳಾಗಿರ್ಬೋದು ಅದ್ರ ಬಗ್ಗೆ ತುಂಬಾನೇ ನಾವು ಡೀಪ್ ಆಗಿ ಯೋಚನೆ ಮಾಡಿಬಿಟ್ಟು ನಾವು ಅದಕ್ಕೆ ಆನ್ಸರ್ ಮಾಡೋದನ್ನ ಇಲ್ಲಿ ಇಂಟ್ರಾಸ್ಪೆಕ್ಟಿವ್ ಲೆವೆಲ್ ಅಂತ ಹೇಳ್ತೀವಿ. ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಕನ್ಸಿಡರ್ಡ್ ಟು ಬಿ ದ ಹೈಯೆಸ್ಟ್ ಲೆವೆಲ್ ಅಟ್ ವಿಚ್ ಟೀಚಿಂಗ್ ಈಸ್ ಕ್ಯಾರಿಡ್ ಔಟ್. ತುಂಬಾನೇ ಹೈಯೆಸ್ಟ್ ಲೆವೆಲ್. ನಾವು ಪ್ರೊಫೆಸರ್ ಲೆವೆಲ್ಗಳಲ್ಲಿ ನೋಡ್ತೀವಲ್ಲ, ಕಾಲೇಜ್ ಲೆವೆಲ್ಗಳಲ್ಲಿ ನೋಡ್ತೀವಿ ನಾವು, ಆ ಒಂದು ಲೆವೆಲ್ಗಳಲ್ಲಿ ನಾವು ಟೀಚಿಂಗನ್ನು ಮಾಡುವಂಥ ನಾವಿಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ತೇವೆ. ಆ್ಯಂಡ್ ಹೈಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ತುಂಬಾನೇ ಹೈಯೆಸ್ಟ್ ಲೆವೆಲ್. ನಾವು ಈಗ ಪ್ರಾಬ್ಲಮ್ ಸಾಲ್ವ್ಗಳನ್ನು ಎಲ್ಲಿ ಮಾಡ್ತೀವಿ, ಕಾಲೇಜ್ ಲೆವೆಲ್ಗಳಲ್ಲಿ ಮಾಡ್ತೀವಿ. ಸೊ ಕಾಲೇಜ್ ಲೆವೆಲ್ಗಳಲ್ಲಿ ಬಂದಾಗ ನಾವು ಯಾವ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ಗಳನ್ನು ಅಥವಾ ಯಾವುದೇ ಒಂದು ವಿಷಯಗಳ, ಈಗ ಇಂಜಿನಿಯರಿಂಗ್ ಲೆವೆಲನ್ನು ನೋಡ್ಬೋದು ಅಥವಾ ಮಾಸ್ಟರ್ ಡಿಗ್ರಿಗಳನ್ನು ನೋಡ್ಬೋದು ಅಥವಾ ಅಂಡರ್ ಗ್ರ್ಯಾಜುಯೇಟ್ಗಳನ್ನ ನೋಡ್ಬೋದು ಅಥವಾ PUC ಲೆವೆಲ್ಗಳನ್ನು ಕೂಡ ನಾವು ತೊಗೊಂಡ್ರು ಕೂಡ ಅಲ್ಲೇನಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಗಳು ಬರುತ್ತೆ. ಸೊ ಅಂಥ ಒಂದು ಹೈಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಗಳನ್ನ ನಾವಿಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ಗಳಲ್ಲಿ ನೋಡ್ತಾ ಹೋಗ್ತೇವೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಸೊ ಲೆವೆಲ್ ಆಫ್ ಟೀಚಿಂಗ್ ಅಲ್ಲಿರುವ ಈ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗಿನ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡುವಂಥದ್ದಾಗಿದ್ರೆ, ದ ಫಸ್ಟ್ ಒನ್ ಈಸ್ ದ ರೋಲ್ ಆಫ್ ದ ಟೀಚರ್ ಇನ್ ದಿಸ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಡೆಮೋಕ್ರೆಟಿಕ್. ಅಂದರೆ ಸಾಮಾನ್ಯವಾಗಿ ನಾವು ಸ್ಟೂಡೆಂಟ್ಸು ಕೂಡ ಇನ್ವಾಲ್ವ್ ಆಗಿರ್ತಾರೆ, ಟೀಚರ್ ಕೂಡ ಇನ್ವಾಲ್ವ್ ಆಗಿರುವಂಥದ್ದು. ಅಂದರೆ ಫ್ರೀಡಮ್ ಕೊಡ್ತಾರೆ, ಸ್ಟೂಡೆಂಟ್ಗಳಿಗೆ ಕೂಡ ಫ್ರೀಡಮನ್ನು ಕೊಟ್ಬಿಟ್ಟು ಅವರಿಂದ ಕೂಡ ಏನು ಮಾಡ್ತಾರೆ ಅಂತಾರೆ, ಸಬ್ಜೆಕ್ಟ್ ನಾಲೆಜ್ಗಳನ್ನು ಅವರು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ದ ರೋಲ್ ಆಫ್ ದ ಸ್ಟೂಡೆಂಟ್ ಈಸ್ ಕ್ವೈಟ್ ಆಕ್ಟಿವ್. ಸ್ಟೂಡೆಂಟ್ಸ್ಗಳು ಈ ಒಂದು ಲೆವೆಲ್ ಆಫ್ ಟೀಚಿಂಗ್ಗಳು ಏನಾಗುತ್ತೆ, ತುಂಬ ಆಕ್ಟಿವ್ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಸಬ್ಜೆಕ್ಟ್ನ ಬಗ್ಗೆ ತುಂಬ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾರಲ್ಲ. ಈಗ ನಾವು ಪ್ರಾಬ್ಲಮ್ಸ್ಗಳನ್ನ ಸೊಲ್ಯೂಷನ್ ಮಾಡ್ಕೊಳ್ಳುವಾಗ, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಮಾಡ್ಕೊಳ್ಳುವಾಗ ತುಂಬಾನೇ ಆಕ್ಟಿವ್ ಆಗಿ ಏನು ಮಾಡ್ತೀವಿ ಅಂತ ನೋಡ್ತಾ ಹೋಗ್ತೀವಿ ಅಲ್ಲಿ. ಯಾಕಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ನಾವು ತಿಳ್ಕೊಳ್ಬೇಕು, ರೂಲ್ಸ್ ರೆಗ್ಯುಲೇಷನ್ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಅಲ್ಲಿ ತುಂಬ ಆಕ್ಟಿವ್ ಆಗಿರ್ತಾರೆ ಸ್ಟೂಡೆಂಟ್ಸ್ಗಳು. ದೆನ್ ಟೀಚಿಂಗ್ at the reflective level enables the student to solve the real problems of life. ಸಾಮಾನ್ಯವಾಗಿ ಈ ಒಂದು ಟೀಚಿಂಗ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ರಿಯಲ್ ಪ್ರಾಬ್ಲಮ್ಸ್, ಲೈಫಲ್ಲಿ ಬರುವಂಥ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತಾರೆ. ಅದನ್ನು ಸೊಲ್ಯೂಷನ್ ಮಾಡೋಷ್ಟು ಅವರು ಕೆಪಾಸಿಟಿಗಳನ್ನ ಇಲ್ಲಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾರೆ ಸ್ಟೂಡೆಂಟ್ಸ್ಗಳು. Students can attain this level only after going through memory level and understanding level. ಯಾವಾಗ ಈ ಒಂದು ಲೆವೆಲ್ ಬರ್ತಾರೆ ಅಂತ, ರಿಫ್ಲೆಕ್ಟಿವ್ ಲೆವೆಲ್ ಬರ್ತಾರೆ ಅವರು ಅಂತ ಹೇಳಿದ್ರೆ ಮೆಮೊರಿ ಲೆವೆಲ್ಗಳಲ್ಲಿ ಫಸ್ಟ್ ಆಫ್ ಆಲ್ ಇನ್ಕ್ಲೂಡ್ ಆಗಿರ್ತಾರೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಂಪ್ಲೀಟ್ ಮಾಡಿಕೊಂಡು ಫೈನಲಿ ರಿಫ್ಲೆಕ್ಟಿವ್ ಲೆವೆಲ್ ಬರ್ತಾರೆ. ನಾವು ಸಾಮಾನ್ಯ ನೋಡೋದಾದ್ರೆ ಪ್ರೈಮರಿ ಆ್ಯಂಡ್ ಹೈಯರ್ ಪ್ರೈಮರಿ ನೋಡ್ತೀವಿ, ದೆನ್ ಕಾಲೇಜಿಯೇಟಲ್ಲಿ ಬರ್ತಾ ಹೋಗ್ತೀವಲ್ಲ. ಆ ರೀತಿಯಲ್ಲಿ ಏನಾಗುತ್ತೆ ಅಂತಂದರೆ ಈ ಮೆಮೊರಿ ಲೆವೆಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮತ್ತು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಈಸ್ ಹೈಲಿ ಥಾಟ್ಫುಲ್ ಆ್ಯಂಡ್ ಯೂಸ್ಫುಲ್. ತುಂಬಾ ಯೂಸ್ಫುಲ್ ಆಗಿರುತ್ತೆ ಸ್ಟೂಡೆಂಟ್ಸ್ಗಳಿಗೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅಟ್ ದಿಸ್ ಲೆವೆಲ್ ದ ಸ್ಟೂಡೆಂಟ್ ಈಸ್ ಮೇಡ್ ಟು ಫೇಸ್ ಅ ರಿಯಲ್ ಪ್ರಾಬ್ಲಮೆಟಿಕ್ ಸೊಲ್ಯೂಷನ್.
ಅಥವಾ ಸಿಚುವೇಶನ್ಸ್ ಅಂತ ನೋಡ್ತೀವಿ. ಅಲ್ಲಿ ಪ್ರಾಬ್ಲಮೆಟಿಕ್ ಸಿಚುವೇಶನ್ಗಳೇನಿರುತ್ತೆ ಅವುಗಳನ್ನ ಸೊಲ್ಯೂಷನ್ ಮಾಡುವಷ್ಟು ಅಬಿಲಿಟಿಗಳನ್ನು ಅವರು ಇಲ್ಲಿ ಬೆಳೆಸ್ಕೊಳ್ತಾ ಹೋಗ್ತಾರೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಾರೆ, ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಮ್ಯಾಕ್ಸಿಮಮ್ ಆಗಿ ಕೊಡ್ತಾರೆ. ಅಸರ್ಷನ್ ಮತ್ತು ರೀಸನಿಂಗ್ಗಳಲ್ಲಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಎಕ್ಸಾಮ್ಗಳಲ್ಲಿ, ಕೆಸೆಟ್ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕೂಡ ಕರೆಕ್ಟಾಗಿ ತಿಳ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬರ್ಕೊಂಡು ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿದ್ರೆ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೆರಿಟ್ ಆಫ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ನೋಡ್ತೇವೆ. ಏನು ಮೆರಿಟ್ಸ್ ಇದೆ ಈ ರಿಫ್ಲೆಕ್ಟಿವ್ ಲೆವೆಲ್ನ ಒಂದು ಮೆರಿಟ್ಸ್ ನೋಡೋದಂಥದ್ದಾಗಿದ್ರೆ, ದ ಟೀಚಿಂಗ್ ಅಟ್ ದಿಸ್ ಲೆವೆಲ್ ಈಸ್ ಲರ್ನರ್ ಸೆಂಟರ್ಡ್. ಯಾರಿಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಸ್ಟೂಡೆಂಟ್ ಸೆಂಟರ್ಡ್ ಆಗಿಬಿಟ್ಟು ಇಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಇರುತ್ತೆ. ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಲ್ಲ, ಹಾಗಾಗಿ there is an interaction between the teacher and thoughts. ಸೊ ಸಾಮಾನ್ಯವಾಗಿ ಟೀಚರ್ ಮತ್ತು ಸ್ಟೂಡೆಂಟ್ಸ್ಗಳೇನಿರುತ್ತಲ್ಲ ಅವರಿಬ್ಬರ ಮಧ್ಯದಲ್ಲಿ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಯಾಕಂದ್ರೆ ಈ ಕ್ವಶನ್ಸ್ ಕೇಳುವಂಥದ್ದು ಅಥವಾ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗುವಂಥದ್ದು ಇವೆಲ್ಲ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ದೆನ್ ಟೀಚಿಂಗ್ ಈಸ್ ಅಪ್ರಾಪ್ರಿಯೇಟ್ ಫಾರ್ ದ ಹೈಯರ್ ಕ್ಲಾಸಸ್. ತುಂಬಾನೇ ಹೈಯರ್ ಪ್ರೈಮರಿ ಬಿಟ್ಟು ನಾವು ಕಾಲೇಜ್ PUC ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಏನು ಈ ಲೆವೆಲ್ಗಳಲ್ಲಿ ಇದನ್ನು ಬಳಸ್ಕೊಳ್ತಾ ಹೋಗ್ತೀವಿ ಟೀಚಿಂಗ್ಗಳನ್ನು. ಅಪ್ರಾಪ್ರಿಯೇಟ್ ಫಾರ್ ದ ಹೈಯರ್ ಕ್ಲಾಸಸ್ ಅಂತ ಹೇಳ್ತೀವಿ ನಾವು ಇಲ್ಲಿ. ಟೀಚಿಂಗ್ ಈಸ್ ಹೈಲಿ ಥಾಟ್ಫುಲ್ ಆ್ಯಂಡ್ ಯೂಸ್ಫುಲ್ ದ್ಯಾನ್ ದ ಟೀಚಿಂಗ್ ಅಟ್ ದ ಮೆಮೊರಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಸೊ ನಾವು ಈ ಮೆಮೊರಿ ಲೆವೆಲ್ಗಳಲ್ಲಿ ಯಾವ ರೀತಿ ಟೀಚ್ ಮಾಡಿರ್ತೀವಿ, ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಯಾವ ರೀತಿ ಟೀಚ್ ಮಾಡ್ತೀವಿ ಅದಕ್ಕಿಂತ ಸ್ಲೈಟ್ಲಿ ಚೇಂಜಸ್ ಆಗಿರುತ್ತೆ. ಹಾಗಾಗಿ ಇದು ತುಂಬಾನೇ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಹೈಯರ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್ಗಳಿಗೆ. ದೆನ್ ಡಿಮೆರಿಟ್ಸ್ ಆಫ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ನೋಡೋದಾದ್ರೆ, ನಾಟ್ ಸೂಟೇಬಲ್ ಫಾರ್ ಸ್ಮಾಲ್ ಚಿಲ್ಡ್ರನ್ ಅಟ್ ದ ಲೋವರ್ ಲೆವೆಲ್ ಆಫ್ ಟೀಚಿಂಗ್. ಹಾಗಾದರೆ ನಾವಿಲ್ಲಿ ಲೋವರ್ ಲೆವೆಲ್ ತುಂಬ ಪ್ರೈಮರಿ ಲೆವೆಲ್ ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ ಇದು ಸೂಟೇಬಲ್ ಆಗಿರೋದಿಲ್ಲ. ಯಾಕಂದರೆ ಹೈಲಿ ಡೀಪ್ ಆಗಿ ಥಿಂಕ್ ಮಾಡುವಂಥ ಒಂದು ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ತೇವೆ ಅಲ್ಲಿ. ದೇರ್ಫೋರ್ ಸ್ಟೂಡೆಂಟ್ಸ್ ಕೆನಾಟ್ ಎಕ್ವೈರ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಗನೈಸ್ಡ್ ನಾಲೆಜ್ ಫಾರ್ ದ ಸ್ಟಡಿ ಕೋರ್ಸಸ್. ಹಾಗಾಗಿ ಪ್ರೈಮರಿ ಅಥವಾ ತುಂಬ ಕಡಿಮೆ ಅಂದರೆ ಚಿಕ್ಕ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಸ್ಮಾಲ್ ಚಿಲ್ಡ್ರನ್ಗಳಿಗೆ ಈ ಒಂದು ಟೀಚಿಂಗ್ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಅವರಿಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಮತ್ತು ಅವರಿಗೆ ಏನು ಕೂಡ ಅಲ್ಲಿ ನಾಲೆಜ್ಗಳು ಕೂಡ ಸಿಗೋದಿಲ್ಲ ಅಂತ ಹೇಳ್ಬೋದು. ಇದು ಇದರ ಒಂದು ಡಿಮೆರಿಟ್ಸ್ ಅಂತ ಹೇಳ್ತೇವೆ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಟೀಚಿಂಗ್ ಈಸ್ ಡೈನಾಮಿಕ್. ನೋಡಿ, ಟೀಚಿಂಗ್ ಒಂದೇ ರೀತಿ ಇರೋದಿಲ್ಲ, ಟೀಚಿಂಗ್ ತುಂಬ ಡೈನಾಮಿಕ್ ಆಯ್ತು. ಡೈನಾಮಿಕ್ ಅಂದರೆ ಏನು? ಸೊ ಡೈನಾಮಿಕ್ ಅಂತಂದರೆ ಚೇಂಜಿಂಗ್ ಇನ್ ಕಮ್ಯುನಿಕೇಷನ್ ಎನ್ವೈರ್ಮೆಂಟ್. ಕಮ್ಯುನಿಕೇಷನ್ ಮತ್ತು ಎನ್ವೈರ್ಮೆಂಟ್ ಪ್ರಕಾರದಲ್ಲಿ ಇದು ಚೇಂಜಸ್ ಆಗ್ತಾ ಹೋಗುವಂಥದ್ದು ನಾವಿಲ್ಲಿ ಡೈನಾಮಿಕ್ ಅಂತ ಹೇಳ್ತೇವೆ. ಓಕೆ, ಸೊ ದೆರ್ ಆರ್ 3 ವೇರಿಯೇಬಲ್ಸ್ ಆಫ್ ಎನ್ವೈರ್ಮೆಂಟ್. ಸೊ ಅದರಲ್ಲಿ ನಾವು ನೋಡೋದಂಥದ್ದಾಗಿದ್ರೆ ಇಂಡಿಪೆಂಡೆಂಟ್, ಡಿಪೆಂಡೆಂಟ್ ಆ್ಯಂಡ್ ಇಂಟರ್ವೇವನಿಂಗ್ ಅಂತ ಬರುತ್ತೆ ಅಲ್ಲಿ. ಸೊ ಈ 3 ಪ್ರಕಾರದಲ್ಲಿ ಏನಾಗುತ್ತೆ ಅಂತಂದರೆ ಈ ಟೀಚಿಂಗು ಚೇಂಜಸ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವು ಇಂಡಿಪೆಂಡೆಂಟ್ ಅಂತಂದರೆ ಟೀಚರ್ ಸೆಂಟರ್ಡ್ ಅಂತ ಬರುತ್ತೆ. ಇಂಡಿಪೆಂಡೆಂಟ್, ಟೀಚರ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು ನೀನು ನೆನ್ಪಿಟ್ಕೊಳ್ಬೇಕಂತಂದರೆ. ಡಿಪೆಂಡೆಂಟ್ ಅಂತಂದರೆ ಸ್ಟೂಡೆಂಟ್ಸ್, ದ ಸ್ಟೂಡೆಂಟ್ಸ್ ಆರ್ ಡಿಪೆಂಡಿಂಗ್ ಆನ್ ಟೀಚರ್ಸ್ ಅಲ್ವಾ. ನೋಡಿ, ಟೀಚರ್ಸ್ಗಳು ಇಂಡಿಪೆಂಡೆಂಟ್ ಆಗಿರ್ತಾರೆ, ಅವರು ಯಾರ ಬಗ್ಗೆನೂ ಕೂಡ ಕೇಳ್ತಾ ಹೋಗೋದಿಲ್ಲ. ಸೊ ಅವರಿಗೆ ಏನಾಗುತ್ತೆ, ಬುಕ್ಸಿನ ನಾಲೆಜ್ಗಳನ್ನು ತಗೋತಾ ಹೋದ್ರಿಂದ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಸ್ಟೂಡೆಂಟ್ಸ್ಗಳು ಟೀಚರ್ಗಳ ಮೇಲೆ ಡಿಪೆಂಡ್ ಆಗಿರ್ತಾ ಹೋಗ್ತಾರೆ. ಆ್ಯಂಡ್ ಫೈನಲಿ ಇಂಟರ್ವೇವನಿಂಗ್ ಅಂತ ಬರುತ್ತೆ. ಟೀಚಿಂಗ್ ಮೆಥಡ್ಸು, ಟೀಚಿಂಗ್ ಸ್ಟ್ರಾಟಜೀಸ್ಗಳು ಇವೆಲ್ಲವೂ ಕೂಡ ಏನಾಗುತ್ತಂದರೆ ಇಂಟರ್ವೇವನಿಂಗ್ ಬರುತ್ತೆ. ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಯಾಕಂದರೆ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ನ 100% ಕೇಳ್ತಾರೆ. ಡಿಪೆಂಡೆಂಟು, ಇಂಡಿಪೆಂಡೆಂಟು, ಇಂಟರ್ವೇವನಿಂಗ್ ಅಂತ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಟೀಚರ್, ಸ್ಟೂಡೆಂಟ್ ಆ್ಯಂಡ್ ಟೀಚಿಂಗ್ ಮೆಥಡ್ಸ್ ಅಂತ ಕೂಡ ಕೊಡ್ತಾರೆ. ಹಾಗಾಗಿ ಇಂಡಿಪೆಂಡೆಂಟ್ ಯಾರಾಗಿರ್ತಾರೆ, ಟೀಚರ್ ಆಗಿರ್ತಾರೆ. ಡಿಪೆಂಡೆಂಟ್ಗಳು ಸ್ಟೂಡೆಂಟ್ ಆಗಿರ್ತಾರೆ. ಇಂಟರ್ವೇವನಿಂಗು ಟೀಚಿಂಗ್ ಮೆಥಡ್ಸ್ಗಳಾಗಿರುತ್ತೆ ಆ್ಯಂಡ್ ಟೀಚಿಂಗ್ ಸ್ಟ್ರಾಟಜೀಸ್ಗಳು ಕೂಡ ಆಗಿರುತ್ತೆ. ಆ್ಯಂಡ್ ಇಂಟರ್ವೇವನಿಂಗ್ ಅಂತ ಹೇಳಿದ್ರೆ ಇಟ್ ಅಸಿಸ್ಟ್ ಇನ್ ದ ಪ್ರಾಸೆಸ್ ಆಫ್ ಟೀಚಿಂಗ್. ಯಾವ ರೀತಿಯಲ್ಲಿ ಟೀಚ್ ಮಾಡಬೇಕು ಹೇಳೋಂಥ ನಾವಿಲ್ಲಿ ತಿಳಿಸ್ಕೊಡೋದು ನಾವಿಲ್ಲಿ ಇಂಟರ್ವೇವನಿಂಗ್ ಅಂತೇಳಿ ಹೇಳ್ತೇವೆ. ವೆರಿ ವೆರಿ ಇಂಪಾರ್ಟೆಂಟು ಈ ಕಾನ್ಸೆಪ್ಟ್ಗಳು. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ್ಯಾವ ರಿಕ್ವೈರ್ಮೆಂಟ್ಸ್ಗಳು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ನಿಮ್ಗೆ ಅಂತಂದರೆ, ವಿಚ್ ಈಸ್ ನಾಟ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಟೀಚಿಂಗ್ ಅಂತ ಕೇಳ್ತಾರೆ. ನಾಟ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಕೇಳ್ತಾರೆ ಅಲ್ಲಿ. ಓಕೆ, ಹಾಗಾಗಿ ಯಾವುದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರೋದು ನೀವು ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಸೆವೆರಲ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ಗಳಿವೆ. ಒಂದು ಪ್ರೊಫೆಷನಲಿಸಮ್, ಸೂಟೇಬಲ್ ಎನ್ವೈರ್ಮೆಂಟ್, ಸ್ಟೂಡೆಂಟ್ಸ್ ಡಿಸಿಪ್ಲಿನ್, ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್, ಟೀಚರ್ಸ್ ಡೆವೋಷನ್ಸ್, ಆಲ್ 3 ವೇರಿಯೇಬಲ್ಸ್. ಸೊ 3 ವೇರಿಯೇಬಲ್ಸ್ ಇಲ್ಲಿ ಇನ್ಕ್ಲೂಡ್ ಆಗುವಂಥದ್ದು. ನಾವು ಫಸ್ಟ್ ಆಫ್ ಆಲ್ ನೋಡ್ಬೇಕಂತಂದ್ರೆ ಪ್ರೊಫೆಷನಲಿಸಮ್ ಅಂತ ನೋಡ್ತೇವೆ. ಹಾಗಾದ್ರೆ ಪ್ರೊಫೆಷನಲಿಸಮ್ ಅಂದ್ರೆ ಏನು? ಒಂದು ಗುಡ್ ಆಟಿಟ್ಯೂಡ್ ಅಂತ ಇರುವಂಥದ್ದು, ಅಥವಾ ಗುಡ್ ಬಿಹೇವಿಯರ್ ಆಫ್ ದಿ ಟೀಚರ್ಗೆ ಒಳ್ಳೆ ಬಿಹೇವಿಯರ್ ಇರಬೇಕು, ಮತ್ತು ಕ್ವಾಲಿಟಿ ಆಫ್ ದಟ್ ದೇ ಆರ್ ಗೋಯಿಂಗ್ ಟು
ಎಕ್ಸ್ಪೆಕ್ಟೆಡ್ ಫ್ರಮ್ ಅ ಪರ್ಸನ್. ಒಬ್ಬ ವ್ಯಕ್ತಿ ನಾವೇನು ಮಾಡ್ತೀವಿ, ತುಂಬ ಒಳ್ಳೆ ಕ್ವಾಲಿಟಿ, ಡಿಸಿಪ್ಲಿನ್ ಆಗಿರಬೇಕು ಆ್ಯಂಡ್ ಗುಡ್ ನಾಲೆಜ್ ಇರಬೇಕು ಆ್ಯಂಡ್ ಎಕ್ಸ್ಪ್ಲನೇಷನ್ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕು, ಟೋಟಲಿ ಸಬ್ಜೆಕ್ಟ್ ನಾಲೆಜ್ ಇನ್ಕ್ಲೂಡ್ ಆಗಿರುವಂಥದ್ದು, ಅದು ನಾವಿಲ್ಲಿ ಪ್ರೊಫೆಷನಲಿಸಮ್ ಅಂತ ಹೇಳ್ತೇವೆ. ದೆನ್ ಸೂಟೇಬಲ್ ಎನ್ವೈರನ್ಮೆಂಟ್, ನಾವು ಕ್ಲಾಸ್ ರೂಮ್ಗಳು ಇರಬೇಕು, ಚೆನ್ನಾಗಿರುವಂಥ ಕ್ಲಾಸ್ ರೂಮ್ ಇದ್ದರೆ ಮಾತ್ರ ನಮಗೆ ಟೀಚಿಂಗ್ ಮಾಡಲಿಕ್ಕೆ ಯೂಸ್ಫುಲ್ ಆಗುತ್ತೆ. ದಟ್ ಈಸ್ ಅ ಸೂಟೇಬಲ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ ಇಲ್ಲಿ. ಆ್ಯಂಡ್ ಸ್ಟೂಡೆಂಟ್ ಡಿಸಿಪ್ಲಿನ್, ವೆರಿ ಇಂಪಾರ್ಟೆಂಟ್ ಈಸ್ ಸ್ಟೂಡೆಂಟ್ ಡಿಸಿಪ್ಲಿನ್. ಸ್ಟೂಡೆಂಟ್ಸಿಗೆ ನಾವು ಟೀಚ್ ಮಾಡೋದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಬೇಕು, ದೇ ಆರ್ ಗೋಯಿಂಗ್ ಟು ರಿಫ್ಲೆಕ್ಟ್, ಅದಕ್ಕೆ ಅವರು ಕರೆಕ್ಟಾಗಿ ರಿಫ್ಲೆಕ್ಟ್ ಮಾಡ್ತಾ ಇರಬೇಕು. ಸೊ ಏನಾದರೂ ಡೌಟ್ಸ್ಗಳಿದ್ರನ್ನ ಕ್ಲಾರಿಫಿಕೇಶನ್ ತೊಗೊಳ್ಬೇಕು, ಸರಿಯಾದಂಥ ಡಿಸಿಪ್ಲಿನಲ್ಲಿ ಅವರು ಸ್ಟೂಡೆಂಟ್ಸರು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. Then teacher student relationship, a good relationship between the teacher and the students. ಸೊ ಸ್ಟೂಡೆಂಟ್ಸ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಟೀಚರ್ ಅದನ್ನ ಕ್ಲಾರಿಫಿಕೇಶನ್ ಮಾಡಬೇಕು. ಟೀಚರ್ಗಳು ಕೂಡ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಕ್ವಶನ್ ಕೇಳಿದಾಗ ಸರಿಯಾಗಿ ಅದಕ್ಕೆ ಅವರು ಆನ್ಸರ್ ಮಾಡುವಂಥದ್ದು ಕೆಪಾಸಿಟಿಗಳನ್ನ ಸ್ಟೂಡೆಂಟ್ಸರು ಬಿಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಟೀಚರ್ ಏನು ಟೀಚ್ ಮಾಡ್ತಾ ಹೋಗಿರ್ತಾರೆ ಅದನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ದಟ್ ಈಸ್ ದ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಅಂತ ಹೇಳ್ತೇವೆ ನಾವಿಲ್ಲಿ. ಸೊ ಟೀಚರ್ಸ್ ಡಿವೋಷನ್ಸ್ ಅಂತ ಹೇಳ್ತೀವಿ. ಟೀಚರ್ಸ್ ಡಿವೋಷನ್ಸ್ ಅಂದರೆ ಏನು? ಟೀಚರ್ಸ್ ಡಿವೋಷನ್ಸ್ ಅಂತ ಹೇಳಿದ್ರೆ ಟೀಚರ್ಸ್ ಡೆಡಿಕೇಶನ್ಸ್ ಅಂತ ಬರುತ್ತೆ. ಅವರು ತುಂಬ ಡೆಡಿಕೇಶನ್ ಆಗಿ ವರ್ಕ್ ಮಾಡಬೇಕು, ಕಮಿಟ್ಮೆಂಟ್ ಇಟ್ಕೊಳ್ಬೇಕು, ಚೆನ್ನಾಗಿರುವಂಥ ಕಮಿಟ್ಮೆಂಟ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಅಥವಾ ಸ್ಕೂಲ್ ಕಾಲೇಜ್ಗಳ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಸಿನ್ಸಿಯರ್ ಎಫರ್ಟ್ಸ್ ಟುವರ್ಡ್ಸ್ ಟೀಚಿಂಗ್, ತುಂಬಾ ಸಿನ್ಸಿಯರ್ ಆಗಿ ಎಫರ್ಟ್ ಆಗಿಬಿಟ್ಟು ಅವರು ವರ್ಕನ್ನು ಮಾಡಬೇಕು. ಆ್ಯಂಡ್ ಎಫರ್ಟ್ ಅಬೌಟ್ ದಿ ಟೀಚಿಂಗ್ ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಪ್ರೊಫೆಷನ್ಸ್, ಅವ್ರ ಪ್ರೊಫೆಷನ್ಗೆ ಅವ್ರು ಏನು ಮಾಡಬೇಕು, ಎಥಿಕ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ದಟ್ ಈಸ್ ದ ಟೀಚರ್ ಡಿವೋಷನ್ಸ್ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ಟೀಚರ್ ಡಿವೋಷನ್ಸ್ಗಳಲ್ಲಿ ಟೀಚರ್ಸ್ ಡಿವೋಷನ್ ಅಬೌಟ್ ದಿ ಟೀಚಿಂಗ್, ಸ್ಟೂಡೆಂಟ್ ಡಿವೋಷನ್ ಅಬೌಟ್ ದಿ ಲರ್ನಿಂಗ್ ಅಂತ ಬರುತ್ತೆ. ಟೀಚರ್ಸ್ ಏನು ಟೀಚಿಂಗ್ ಬಗ್ಗೆ ನೋಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ಸ್ಟೂಡೆಂಟ್ಸ್ ಲರ್ನಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾವೆಲ್ಲಿ ಹೇಳ್ತೀವಿ. ಓಕೆ, ಆ್ಯಂಡ್ ಆಲ್ 3 ವೇರಿಯೇಬಲ್ಸ್, ನಾವು ವೇರಿಯೇಬಲ್ಸನ್ನು ನೋಡ್ತೀವಲ್ಲ, ಆ ವೇರಿಯೇಬಲ್ಸ್ 3 ವೇರಿಯೇಬಲ್ಸ್ಗಳು ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸು, ಡಿಪೆಂಡೆಂಟ್ ವೇರಿಯೇಬಲ್ಸ್ ಮತ್ತು ಇಂಟರ್ವೇವ್ನಿಂಗ್ ವೇರಿಯನ್ಸ್ ಏನು ಬರುತ್ತಲ್ಲ, ಸೊ ಈ 3ಗಳು ಕೂಡ ಏನಾಗುತ್ತೆ ಅಲ್ಲಿಗೆ ಇನ್ಕ್ಲೂಡ್ ಆಗಿರಬೇಕು. ಅವುಗಳನ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಇವೆಲ್ಲವೂ ಕೂಡ ಏನಾಗುತ್ತೆ, ಒಳ್ಳೆ ಟೀಚ್ ಮಾಡಲಿಕ್ಕೆ ಒಂದು ರಿಕ್ವೈರ್ಮೆಂಟ್ಸ್, ಬೇಕಾಗುವಂಥ ಒಂದು ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಫೈನಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ನ ಎಂಡಿಗೆ ಬರ್ತಾ ಇದ್ದೇವೆ. ಸೊ ಈ 3 ವಿಡಿಯೋದಲ್ಲಿ ವಿಡಿಯೋ 1 ಮತ್ತು ಪಾರ್ಟ್ 1 ಮತ್ತು ಪಾರ್ಟ್ 2 ಮತ್ತು ಪಾರ್ಟ್ 3ಯಲ್ಲಿ ನಾನು ಏನೆಲ್ಲ ಟೀಚಿಂಗ್ ಆಪ್ಟಿಟ್ಯೂಡ್ಗಳ ಬಗ್ಗೆ, ಕಾನ್ಸೆಪ್ಟ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇನೆ ಮತ್ತು ಅದ್ರ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದೇನೆ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೂಡ ನಾನು 2 ಟೈಮ್ 3 ಟೈಮಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮತ್ತು ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ, ಆ ಕಾನ್ಸೆಪ್ಟ್ಗಳ ಬಗ್ಗೆ ಕೂಡ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ದಿದ್ರೆ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಏನು 5 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸಿಗೆ, ಸೊ ಪ್ರತಿ 5 ಕ್ವಶನ್ಗಳಿಗೂ ಕೂಡ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ಬಂದಿರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ರಿಪೀಟ್ ನೋಡ್ಕೊಳ್ಳೋ ಮುಖಾಂತರದಲ್ಲಿ ನೋಟನ್ನು ಕೂಡ ಮಾಡ್ಕೊಳ್ಳಿ. ಯಾವ ಟಾಪಿಕನ್ನು ಅಥವಾ ಯಾವ ಕಾನ್ಸೆಪ್ಟನ್ನು ನಾನು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ, ಆ ಕಾನ್ಸೆಪ್ಟ್ಗಳ ಮೇಲೆ ಮತ್ತು ಯಾವ ರೀತಿಯಲ್ಲಿ ಕ್ವಶನ್ ಬರುತ್ತೆ ಅಂತ ಕೂಡ ಹೇಳಿದ್ದೇನೆ, ಅದ್ರ ಮೇಲೆ ನೀವು ನೋಡ್ಕೊಳ್ತಾ ಹೋಗಿದ್ದಿದ್ರೆ ನಿಮ್ಗೆ 100% ನಿಮಗೆ ಆ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡುವಂಥ ಅಬಿಲಿಟಿಯನ್ನು ಬೆಳೆಸ್ಕೊಳ್ತೀರಾ ಅಂತ ಹೇಳಿಬಿಟ್ಟು, ಯಾರೆಲ್ಲ ಈ ಒಂದು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರ್ತೀರಾ, ವಿಡಿಯೋ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ಬರಿಗೂ ಕೂಡ ಇದನ್ನು ಶೇರ್ ಮಾಡೋ ಮುಖಾಂತರದಲ್ಲಿ ಅವರಿಗೂ ಕೂಡ ಹೆಲ್ಪ್ ಆಗೋ ಹಾಗೆ ನೀವು ಮಾಡಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಎವ್ರಿವನ್, ಥ್ಯಾಂಕ್ ಯು ವೆರಿ ಮಚ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಕೆಲವೊಂದಿಷ್ಟು ಕ್ವಶನ್ನ ಕೂಡ ನಿಮಗೆ ತಗೊಬಂದ್ಬಿಟ್ಟು ಅಲ್ಲಿ ನಿಮಗೆ ಡಿಸ್ಕಷನ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.